ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಾ ಇದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡಿದ್ದನ್ನು ಇಷ್ಟು ಚೆನ್ನಾಗಿ ನಮ್ಮ ಪ್ರೀಮಿಯರಲ್ಲಿ ರಿಸೀವ್ ಮಾಡಿರೋದು ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಅದ್ರ ಜೊತೆಯಲ್ಲಿ ನೋಡಿರೋ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಿಮ್ಮ ಗಣೇಶ್ ಮಾಡೋ ಧನ್ಯವಾದಗಳು. ಸೊ ಇದೇನಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಏನು ನಮಗೆ ಎಲ್ಲ ಹೇಳ್ತಿದ್ದಾರೆ, ಅದೆಲ್ಲ ಕ್ರೆಡಿಟು ನನ್ನ ಇಡೀ ತಂಡಕ್ಕೆ ಸೇರಬೇಕು. ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು, ಪ್ರತಿಯೊಬ್ಬ ನೋಡುಗನಿಗೂ ಇದು ಸಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆರಿ ಹ್ಯಾಪಿ. ಈ ರಿಯಾಕ್ಷನ್ಗೋಸ್ಕರ ನಮ್ಮ ಇಡೀ ತಂಡ ಕಾಯ್ತಿದ್ವಿ. ರಾಜು ಅವರೇ ಬನ್ನಿ. ನೈಸ್. ಆ್ಯಂಡ್ ಮೈ ಪ್ರೊಡ್ಯೂಸರ್, ಮೈ ಡೈರೆಕ್ಟರ್ ನಮ್ಮ ಶರಣ್ಯ ಶೆಟ್ಟಿ ಅವರು, ಹೀರೋಯಿನ್ನು. ಸೊ ನಾವೆಲ್ಲ ಭಾಳ ಖುಷಿಯಾಗಿದ್ದೀವಿ. ಆ್ಯಂಡ್ ಇಡೀ ತಂಡದ ಏನು ಒಂದಿತ್ತು, ಒಂದು ಕಲರ್ಫುಲ್ ಸಿನಿಮಾ ಮಾಡಬೇಕು, ಜನರಿಗೆ ಒಂದು ಬೇರೆ ಥರದ್ದೇ ಒಂದು ಕಥೆನ ಬೇರೆ ಥರದ್ದೇ ಹೇಳಬೇಕು ಅಂತ ನಮ್ಮ ಏನು ಹೋರಾಟ ಇತ್ತು, ಅದು ಮೋಸ್ಟ್ ಪ್ರಾಬಬಲಿ ನಾವು ಅದನ್ನು ಜಯಗಳಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ರಿಯಾಕ್ಷನ್ ಅದ್ಭುತವಾಗಿದೆ. ಸೊ ನಾಳೆಯಿಂದ ಎಲ್ಲ ಜನತೆ ಹಾಗೂ ನಮ್ಮ ಮೀಡಿಯಾವರೆಲ್ಲ ಭಾಳ ಖುಷಿಪಟ್ಟಿದ್ದೀರಿ. ಪ್ರತಿಯೊಬ್ಬರಿಗೂ ತಲುಪಿಸಿ, ಪ್ರತಿಯೊಬ್ಬರು ಸಂಸಾರ ಸಮೇತರಾಗಿ ಬಂದು ನಮ್ಮ ಕೃಷ್ಣಂ ಪ್ರಣಯ ಸಖಿಯನ್ನು ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಶ್ರೀನಿವಾಸ ರಾಜು ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್ ಪ್ರಶಾಂತ್. ಬಿಕಾಸ್ ಈ ಸಿನಿಮಾವನ್ನು ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತ ನಾವೇನು ಅಂದ್ಕೊಂಡ್ವಿ, ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್. ಹೇಳಿದ್ದನ್ನು, ತನ್ನ ಕನಸನ್ನು ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ತೋರಿಸಿದಂತಹ ನನ್ನ ಡೈರೆಕ್ಟರ್ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕನ್ನಡ ಜನತೆ ಇನ್ನು ಹೆಚ್ಚೆಚ್ಚಾಗಿ ಬಂದು, ಸಿನಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹರಸಿ ಅಂತ ಕೇಳ್ಕೊತೀನಿ. ನಮ್ಮ ಭೂಮ್ ದೇವ್ರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಬಂದಂಥ ಎಲ್ಲ ನಮ್ಮ ಚಿತ್ರರಂಗದವರು, ಪ್ರೇಕ್ಷಕರು ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಯಾಕೆಂತಂದರೆ ಭಾಳ ದಿನಗಳ ನಂತರ ನಾವು ಕೆಲಸ ಮಾಡಿ ನಾವೇ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ. ಇದನ್ನು ನಮ್ಮ ಮತ್ತೆ ಒಂದು ಕುಟುಂಬಕ್ಕೋಸ್ಕರ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಇಡೀ ಟೀಮ್ಗೆ ಸಲ್ಲಬೇಕು. ಗಣಪ ಥ್ಯಾಂಕ್ ಯು. ಮತ್ತು ಇದು ಮಳೆ ವರ್ಷ ಸರ್. ಶ್ರೀನಿವಾಸ್ ನಮ್ಮ ಡೈರೆಕ್ಟ್ರು ಸರ್. ಒಂದು ಈ ಸಂದರ್ಭಕ್ಕೆ ಕರೋನಾ ಮರೆಯುವಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಒಂದು ಎಲ್ಲರಿಗೂ ಸರ್, ಉಗಾಂಡದಿಂದ ಬಂದು ಎಸ್ ಸರ್ ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ಗೂ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮುಂಗಾರು ಮಳೆ ಮತ್ತೆ ಶುರು ಆಯಿತು. ಮತ್ತೆ ಮಳೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಬನ್ನಿ ಥಿಯೇಟ್ರಿಗೆ, ನೋಡಿ ಎಂಜಾಯ್ ಮಾಡಿ. ನಿಮಗೋಸ್ಕರ ನಾವು ಮಾಡಿದ್ದೀವಿ, ನಮಗೋಸ್ಕರ ನೀವು ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಜಾಗೂಪ ಬಾ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ತುಂಬ ದಿನ ಆದಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬಂದಿದೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಂದು ನಮ್ಮ ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮೂವಿ ತುಂಬ ಚೆನ್ನಾಗಿದೆ. ಆ್ಯಸ್ ಅನ್ ಆಡಿಯನ್ಸ್ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಡೈರೆಕ್ಟರ್ಗೆ, ಯು ಮೇಡ್ ಇಟ್ ಸರ್. ಆ್ಯಂಡ್ ಪ್ರೊಡ್ಯೂಸರ್ ವರ್ಷ, ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಒಂದು ಚಿತ್ರತಂಡದಲ್ಲಿ ನನ್ನ ಒಬ್ಬರನ್ನ ಆಗಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಗಣೇಶ್ ಸರ್ ಇಸ್ ಡೆಫಿನೆಟ್ಲಿ ಬ್ಯಾಕ್. ನಾನು ಮತ್ತೆ ಫ್ಯಾನ್ ಆಗೋದೆ ಸರ್. ಇಟ್ ಇಸ್ ರಿಯಲಿ ಬ್ಯೂಟಿಫುಲ್. ಸೊ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಡೈಲಾಗ್ ರೈಟ್ರು, ಅದೇನು ನೀವು ನಗ್ತಾ ಇದ್ದೀರಿ, ಆ ಕ್ರೆಡಿಟು ನಮ್ಮ ಈಶ್ವರ್ಗೆ ಹೋಗಬೇಕು. ದೊಡ್ಡ ಚಪ್ಪಾಳೆ ನಮ್ಮ ಸರ್ ಈಶ್ವರ್. ಥ್ಯಾಂಕ್ ಯು ಸರ್. ಸರ್, ಈ ಒಂದು ಸಿನಿಮಾನ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ವೆರಿ ಶಾರ್ಟ್ ಟರ್ಮಲ್ಲಿ ಶ್ರೀನಿವಾಸ ರಾಜು ಸರ್ ಪರಿಚಯ ಆಗಿದ್ದು. ಸೊ ನನ್ನನ್ನು ನಂಬಿ ಇಡೀ ಒಂದು ಸ್ಕ್ರಿಪ್ಟ್ನ ಜವಾಬ್ದಾರಿ ಕೊಟ್ಟು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆಲ್ಲ ಜೀವ ತುಂಬಿದಂಥವ್ರು ಗಣೇಶ್ ಸರ್, ರಘು ಸರ್ ಆ್ಯಂಡ್ ಎಲ್ಲರೂ, ಶರಣ್ಯ ಮೇಡಮ್, ಮಾಳ್ವಿಕಾ ಮೇಡಮ್, ಎಲ್ಲರೂ. ಈ ಎಲ್ಲದಕ್ಕೂ ಸೂತ್ರಧಾರಿ ಬಂದು ನಮ್ಮ ನಿರ್ದೇಶಕರು. ಸೊ ನನ್ನ ಸಂಭಾಷಣೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾಗಳು ಗಣೇಶ್ ಸರ್ಗೆ ಬರೀಬೇಕು ಅನ್ನೋ ಆಸೆ ಇದೆ. ಬರಿತಾನೆ ಇರ್ತೀನಿ, ಬಿಕಾಸ್ ಅವರು ಫಾರ್ ಎವರ್ ಯಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಮೂವಿ ನನಗೆ
ಟೈಟಲ್ ಕೇಳಿದಾಗ ಏನಿದು ಹಿಂಗಿದೆ ಅಂತ ಅನಿಸ್ತು. ಬಟ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಎವ್ರಿ ಸ್ಕ್ರೀನ್, ಗಣೇಶ್ ಸರ್ ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅಪಿಯರೆನ್ಸ್ ಆಗಿರ್ಬೋದು, ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಂತ ಹೇಳಬೇಕು ನಾನು. ಇಟ್ಸ್ ವೆರಿ ಫ್ರೆಶ್. ಒಂದೊಂದು ಸ್ಕ್ರೀನೂ ತುಂಬ ಫ್ರೆಶ್ ಆಗಿದೆ. ಆಮೇಲೆ ತುಂಬ ನಕ್ಕಿದೆ. ತುಂಬ ದಿವಸ ಆದಮೇಲೆ ಒಂದು ಇಷ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವುದಾದ್ರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೆ. ಸೊ ಇಟ್ ವಾಸ್ ವಂಡರ್ಫುಲ್. ಇಷ್ಟು ನಕ್ಕಿದ್ದು ಫಸ್ಟ್ ಹಾಫ್ನಲ್ಲಿ ಎಷ್ಟು ನಕ್ಕಿದ್ದು, ಸೆಕೆಂಡ್ ಹಾಫ್ನಲ್ಲೂ ಆ ಕಾಮಿಡೀಸ್ಗಳಿಗೆ ಅಷ್ಟೇ ರಿಫ್ರೆಶಿಂಗ್ ಆಗಿತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಂದು ಫ್ರೇಮ್ನಲ್ಲೂ ಆ್ಯಂಡ್ ಗಣೇಶ್ ಅಂತೂ ನನಗೆ ಯಾವಾಗ ಚಲುವಿನ ಚಿತ್ತಾರದಲ್ಲಿ ಹೇಗಿದ್ರು ಐ ಥಿಂಕ್ ಇವಾಗಲೂ ಹಾಗೆ ಇದ್ದಾರೆ ಅಂತ ಅನಿಸ್ತು. ನನಗೇನು ಚೇಂಜಸ್ಸೇ ಅನಿಸಲಿಲ್ಲ ಗಣೇಶ್ ಸರ್. ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಲೈಕ್ ಶರಣ್ಯ ಶೆಟ್ಟಿ ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾಗಳು ಐ ಥಿಂಕ್ ಥಿಯೇಟರ್ನಲ್ಲಿ ಹೋಗಿ ನೋಡೋದೇ ಒಂದು ಖುಷಿ. ಅದರಲ್ಲಿ ಇವಾಗ ಭೀಮಾ ಆಗಿರ್ಬೋದು ಆ್ಯಂಡ್ ಈ ಸಿನಿಮಾ ಆಗಿರ್ಬೋದು ಆ್ಯಂಡ್ ಗೌರಿ ಸಿನಿಮಾ ಆಗಿರ್ಬೋದು, ಎಲ್ಲದಕ್ಕೂ ನಾನು ಐ ವಿಲ್ ವಿಶ್ ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಆ್ಯಂಡ್ ಗಣೇಶ್ ಸರ್ ಆ್ಯಸ್ ಯೂಶುವಲ್ ಎಮೋಷನ್ಸು, ಲವ್ ಸೀನ್ಸ್ ಇರ್ಬೋದು ಮತ್ತು ಫೈಟ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ಬ್ಲೆಂಡ್ ಇದೆ ಸಿನಿಮಾಲಿ. ರಂಗನ ರಘು ಸರ್ ಇರ್ಬೋದು, ಮತ್ತು ಸಾಧು ಕೋಕಿಲ ಸರ್ ಇರ್ಬೋದು, ಮತ್ತು ನಮ್ಮ ಜಗಪ್ಪವ್ರು ಇರ್ಬೋದು, ಒಳ್ಳೆ ಕಾಮಿಡಿ ಇದೆ. ತುಂಬ ಚೆನ್ನಾಗಿತ್ತು. ವಿ ಆಲ್ ಎಂಜಾಯ್ಡ್. ಎಲ್ಲರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ ಈ ಸಿನಿಮಾ ಯಶಸ್ಸನ್ನು ಕಾಣಲಿ, 100 ದಿನ ಓಡಲಿ ಅಂತ ಹಾರೈಸ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬ ಕಾಮಿಡಿ ಇದೆ. ಸಾಂಗ್ಸ್ ಅಫ್ಕೋರ್ಸ್ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಸತಿ ದೊಡ್ಡ ಸ್ಕ್ರೀನಲ್ಲಿ ಸಾಂಗ್ಸ್ ನೋಡಿದಾಗ ಒಂದು ಹಬ್ಬ ಥರ ಅನಿಸ್ತು. ಅಫ್ಕೋರ್ಸ್ ಗಣೇಶ್ ಅವರು ನನ್ನ ಪರ್ಸ್ನಲ್ ಫೇವ್ರೆಟ್. ಅವ್ರದ್ದು ಕಾಮಿಡಿ, ಅವ್ರದ್ದು ರೊಮ್ಯಾಂಟಿಕ್ ಡೈಲಾಗ್ಸ್, ಸೊ ಎಲ್ಲ ಸೂಪರ್ಬ್ ಆಗಿದೆ. ಆ್ಯಂಡ್ ಶರಣ್ಯ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನಲ್ಲಿ. ಶಿ ಸ್ಟ್ಯಾಂಡ್ಸ್ ಔಟ್. ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸಾಂಗ್ನಲ್ಲಿ ಶಿ ವಾಸ್ ರಿಯಲಿ ಗುಡ್ ಆ್ಯಂಡ್ ಶೀಸ್ ಪರ್ಫಾರ್ಮ್ ರಿಯಲಿ ವೆಲ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಐ ಥಿಂಕ್ ಫಾರ್ ಮೀ ಶಿ ಸ್ಟುಡ್ ಔಟ್. ಆ್ಯಂಡ್ ಎಲ್ಲರೂ ಈ ಮೂವಿನ ಥಿಯೇಟರ್ಸ್ಗೆ ಹೋಗಿ ನೋಡಿ ಇದನ್ನ ಒಂದು ಸಕ್ಸಸ್ ಮಾಡಿ. ಎಸ್ಪೆಷಲಿ ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇಷ್ಟು ಖುಷಿಯಾಗಿ ನಗು ಮುಖದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಒಂದು ಅದ್ಭುತ ಸಿನಿಮಾ ಕೃಷ್ಣನ್ ಪ್ರಣಯ ಸಖಿ. ಐ ಲವ್ ದ ಫಿಲ್ಮ್. ಐ ಥಿಂಕ್ ನಾನು ನಗ್ತಾ ಇದ್ದಿದ್ದು ಇಡೀ ಥಿಯೇಟರ್ ಕೇಳಿಸ್ಕೊತಾ ಇದ್ರು, ಅಷ್ಟು ಜೋರಾಗಿ ನಕ್ಕಿದ್ದೀನಿ. ಎವ್ರಿ ಒನ್ ಹ್ಯಾಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ನಮ್ಮ ಎಲ್ಲರ ಫೇವ್ರೆಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್ with wonderful music, beautiful songs, dance, performance, ಪ್ರತಿಯೊಂದು. ಆ್ಯಂಡ್ ನನ್ನ ಪ್ರಕಾರ ಇಡೀ ಕನ್ನಡ ಇಂಡಸ್ಟ್ರಿ ಈ ಸಿನಿಮಾದಲ್ಲಿದೆ. ಪ್ರತಿಯೊಬ್ಬರು ಇದ್ದಾರೆ, ಒಳ್ಳೆ ನಟರಿದ್ದಾರೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು ನಿಜವಾಗ್ಲೂ. ನೀವೆಲ್ಲರೂ ಫ್ಯಾಮ್ಲಿ ಜೊತೆ ಬಂದು ಒಂದು ಏನು ಹೇಳೋದು 2.5 ಗಂಟೆ ನಕ್ಕು ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ವಾಪಸ್ ಹೋಗುವಂಥ ಸಿನಿಮಾ. ಸೊ ಡೋಂಟ್ ಮಿಸ್ ಕೃಷ್ಣನ್ ಪ್ರಣಯ ಸಖಿ. ನಾಳೆ August 15 ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಬಂದು ನೋಡಿ. ತುಂಬ ಎಂಟರ್ಟೈನಿಂಗ್ ಆಗಿತ್ತು ಈ ಫಿಲ್ಮ್ ಮಾತ್ರ. ಬಿಕಾಸ್ ನಂಗನ್ಸುತ್ತೆ ಈಗಿನ ಬರ್ತಿರೋ ಇರಾ ಅಲ್ಲಿ ಸೀರಿಯಸ್ ಫಿಲ್ಮ್ಸು, ಒಂಥರ ಹೇಳ್ತಾರೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಫಿಲ್ಮ್ಸ್ ಮಧ್ಯದಲ್ಲಿ ಈ ಒಂದು ಸಡನ್ ಎಂಟರ್ಟೈನ್ಮೆಂಟ್ ವಿಚ್ ಐ ಥಿಂಕ್ ಗಣೇಶ್ ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ನಾನು ಗಣೇಶ್ ತುಂಬ ವರ್ಷದ ಹಿಂದೆ ಬಾವಾರ ರಸಿಕಾ ಅಂತ ಒಂದು ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ರು ಅವ್ರು ನಮ್ಮ ಜೊತೆಗೆ. ಆವಾಗ ಹಿ ವಾಸ್ ಸ್ಟಿಲ್ ಅ ಬಡ್ಡಿಂಗ್ ಸ್ಟಾರ್. ಸೊ ಟು ಸಿ ಹಿಮ್ ಟುಡೇ ಲೈಕ್ ದಿಸ್, ಟು ದಿಸ್ ಸಕ್ಸಸ್ ನನಗೆ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ಏನು ಕಾಮಿಡಿ, ಲೈಕ್ ಎಲ್ಲೂ ಬೋರೇ ಆಗಿಲ್ಲ ಫಿಲ್ಮ್. ಐ ಥಿಂಕ್ family entertainer this is. Especially hats off to Sadhu sir. I'm a big fan of Sadhu Kokila sir. He has entertained all of us throughout the film. 2006 ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಅನ್ನೋ ಒಂದು ಸಿನಿಮಾ ಬಂದು ಕನ್ನಡದ ಚಿತ್ರರಂಗದ ಒಂದು ದಿಕ್ಕನ್ನು ಬದಲಾಯಿಸಿತು. ಅದಾದ ಸ್ವಲ್ಪ ದಿನಗಳಲ್ಲೇ ದುನಿಯಾ ಸಿನಿಮಾ, ಎರಡೂ ಸಿನಿಮಾಗಳು ಕನ್ನಡ ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿತು 2006ರಲ್ಲಿ. ತದನಂತರ ಈಗ ಮತ್ತೆ ಅಷ್ಟು ವರ್ಷಗಳ ನಂತರ ಈಗ ಸ್ವಲ್ಪ ಚೇಂಜ್ ಆಯಿತು. ಆಗ ದುನಿಯಾ ಸೆಕೆಂಡ್ ಎರಡನೇ ಬಾರಿಗೆ ರಿಲೀಸ್ ಆಗಿತ್ತು. ಅಂದರೆ ಫಸ್ಟು ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಈಗ ದುನಿಯಾ ಸಿನಿಮಾದ ನೆನಪನ್ನು ಮಾಡ್ಕೊಬೇಕು ಅಂತಂದರೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ,
ಭೀಮಾ ಕೃಷ್ಣಂ ಪ್ರಣಯ ಸಖಿಗಿಂತ ಮುಂಚೆ ರಿಲೀಸ್ ಆಯಿತು ದುನಿಯಾ ವಿಜಯ್ ಸರ್ ಸಿನಿಮಾ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಈಗ ಆ ಸಿನಿಮಾ ರಿಲೀಸ್ ಆದ 1 ವಾರದ ಅಂತರದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಈಗ ತಾನೇ ನೋಡ್ಕೊಂಡು ಬಂದೆ. ಬಹಳ ಖುಷಿ ಆಯಿತು. ಸಿಕ್ಕಾಪಟ್ಟೆ ಫನ್ ಇದೆ, ನೋಡ್ತಾ ಇರ್ಬೋದು. ಬಹುಶಃ ನಕ್ಕು ನಕ್ಕು ಕೆನ್ನೆ ಕೆಂಪಾಗುವಷ್ಟು ತುಂಬ ಒಳ್ಳೆ ಸಿನಿಮಾ. ಅಂದರೆ ಮತ್ತೆ ಒಂದು ಖುಷಿಯಾಗಿ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, 1 ವಾರದ ಅಂತರಗಳಲ್ಲಿ ಮತ್ತೆ ಆ ಒಂದು 2006 2007ನೇ ಇಸ್ವಿನ ನೆನಪಿಸುವಂಥ ಒಂದು ಚಿತ್ರಗಳು ಮತ್ತೆ ಬಂದಿದ್ದಾವೆ. ಈ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಒಂದು ಸಿನಿಮಾಗಳ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು. ನಿಜವಾಗ್ಲೂ ಕನ್ನಡಿಗರು ಈ ಒಂದು ಸಿನಿಮಾಗಳನ್ನ ಥಿಯೇಟ್ರಿಗೆ ನುಗ್ಗಿ ನೋಡ್ತಾರೆ ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಸೊ ಆ ಭರವಸೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೃಷ್ಣಂ ಪ್ರಣಯ ಸಖಿ ಒಂದು ಸೂಪರ್ ಸಿನಿಮಾ, ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್. ಆ್ಯಕ್ಚುಲಿ ಲವ್ ಮಾಡಿದವ್ರನ್ನೇ ಲವ್ ಮಾಡೋದು, ಪ್ರೀತಿಸೋದು, ಅದು ಎಷ್ಟು ಚೆನ್ನಾಗಿರ್ತದೆ ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ.